ಆದಿಲ್ ಶಾಹಿ ಕಾಲ ವಿಜಯಪುರ ಯುದ್ಧಕ್ಕೆ ಸಜ್ಜಾಗುತ್ತಿತ್ತು. ಆದರೆ ಒಂದು ಭಯಾನಕ ಕತೆ ಜನರ ನಡುವೆ ಹರಡಿತು. ಯುದ್ಧಕ್ಕೆ ಹೊರಡುವ ಮೊದಲು ತಮ್ಮ ಪತ್ನಿಯರು ಶತ್ರುಗಳ ಕೈಗೆ ಸಿಗಬಾರದು ಎಂಬ ಭಯದಿಂದ ಅಫ್ಜಲ್ ಖಾನ್ ಅವರನ್ನು ಕೊಲ್ಲಿಸಿದನು. ಇದು ನಮ್ಮ ಮೊದಲನೇ ಹೆಜ್ಜೆ ಗೋಲ್ ಗುಂಬಾಸ್. ಇಬ್ರಾಹಿಂ ರೋಜಾದಲ್ಲಿ ಎರಡು ಭಾಗಗಳಿವೆ, ಒಂದು ಸಮಾಧಿ ಮತ್ತೊಂದು ಮಸೀದಿ. ಮಧ್ಯದಲ್ಲಿ ಸಮತೋಲನ ತೋಟ. ಸುನಿಲ್ ಕಜಿನ್ದು ಮದುವೆ ಮುಗಿಸ್ಕೊಂಡು ನವ ದಂಪತಿಗಳನ್ನ ವೆಲ್ಕಮ್ ಮಾಡ್ಕೊಂಡ್ರು. ಆಮೇಲೆ ಖುಷಿಯಲ್ಲಿ ಎಲ್ರು ಡ್ಯಾನ್ಸ್ ಮಾಡ್ತಾ ಇದ್ರು. ಇಬ್ರು ನವ ದಂಪತಿಗಳು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ಫ್ಯಾಮಿಲಿ ಎಲ್ರು ಎಂಜಾಯ್ ಮಾಡ್ತಾ ಇರೋ ಟೈಮಲ್ಲಿ ಏನೂ ಗೊತ್ತಿಲ್ಲದೆ ಸೈಲೆಂಟ್ ಆಗಿದ್ದ ನನ್ನನ್ನ ಹೇಳ್ಕೊಂಡು ಹೋದ್ರು ನಮ್ಮ ಮದುಮಗ ಅವ್ರ ತಾಯಿ. ಹಾಗೆ 2 ಸ್ಟೆಪ್ ಹಾಕಿ ಅವ್ರನ್ನು ಖುಷಿ ಪಡಿಸಿ ಅವತ್ತಿನ ದಿನಾನ ಮುಗಿಸಿ ಮುಂಜಾನೆ ಎದ್ದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬಿಜಾಪುರದ ಈ ರಸ್ತೆ, ಎರಡು ಬದಿಯಲ್ಲಿ ಹರಡಿಕೊಂಡಿರುವ ಹಸಿರು ಹೊಲಗಳು, ಗಾಳಿಯಲ್ಲಿ ಅಲುಗಾಡುವ ಬೆಳೆಗಳ ನಿನಾದ, ಸೂರ್ಯೋದಯದ ಹೊಳಪಿನಲ್ಲಿ ಚಿನ್ನದಂತೆ ಮಿನುಗುವ ಕೃಷಿ ಭೂಮಿ. ಹಾಗೆ ಆನ್ ದಿ ವೇ ಸಂಪತ್ ಬ್ರೋನ ಪಿಕ್ ಮಾಡಿ ಚೇತನ್ ಬ್ರೋಗೊಂದ್ ಬಾಯ್ ಹೇಳಿ ಹಾಗೆ ನಮ್ಮ ಸವಾರಿನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನಮ್ಮ ಸವಾರಿ ಹೋಗಿ ತಲುಪಿದ್ದು ಇತಿಹಾಸ ಪ್ರತಿಧ್ವನಿ ಕೇಳಿಸುವ ಸ್ಥಳ, ಗಗನ ಮುಟ್ಟುವ ಗಂಭೀರತೆ, ಮೌನದಲ್ಲೂ ಮಾತಾಡುವ ವಾಸ್ತುಶಿಲ್ಪ. ಹೌದು, ಇದು ನಮ್ಮ ಮೊದಲನೇ ಹೆಜ್ಜೆ ಗೋಲ್ ಗುಂಬಾಸ್. ಆದಿಲ್ ಶಾಹಿ ವಂಶದ ಶಕ್ತಿಶಾಲಿ ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾ ತಮ್ಮ ಅಂತಿಮ ವಿಶ್ರಾಂತಿಗಾಗಿ ಕಟ್ಟಿಸಿದ ಈ ಮಹಾಕಾಯ ಸ್ಮಾರಕ 1626ರಲ್ಲಿ ಆರಂಭವಾದ ಈ ನಿರ್ಮಾಣ, ದಶಕಗಳ ಪರಿಶ್ರಮದ ನಂತರ ರೂಪುಗೊಂಡ ಈ ಅದ್ಭುತ ಸ್ಮಾರಕ, ಈ ವಾಸ್ತುಶಿಲ್ಪದ ಮೇಧಾವಿ ಯಕುತ್ ಆಫ್ ದಬೂಲ್. ಗೈಸ್ ನೋಡಿ, ಈಗ ನಾನು ಇಲ್ಲಿ ಮಾತಾಡೋದು ಅವರಿಗೆ ಅಲ್ಲಿ ಕೇಳ್ತದೆ, ಅಲ್ಲಿ ಅವ್ರು ಮಾತಾಡೋದು ನಮ್ಗೆ ಇಲ್ಲಿ ಕೇಳ್ತದೆ. ಸೊ ಲೈವ್ ಆಗಿ ತೋರಿಸ್ತೀನಿ. ನಾನು ಮಾತಾಡೋದು ಕೇಳಿಸ್ತಿದ್ಯಾ ನಿಮ್ಗೆ? ಹೇಳಿ ಹೇಳಿ. ಕೇಳಿಸ್ತಿದೆ, ಫುಲ್ ಕೇಳಿಸ್ತಿದೆ. ಹಾಡಿ ಹಾಡಿ, ನಮ್ಮ ಆಡಿಯನ್ಸ್ಗೋಸ್ಕರ. ಒಳಗ್ ನಿಂತು ನಿಧಾನವಾಗಿ ಮಾತಾಡಿದ್ರು ನಿಮ್ಮ ಸ್ವರ 7 ಬಾರಿ ಪ್ರತಿಧ್ವನಿಸುತ್ತದೆ. ಈ ನಾದದಲ್ಲಿ ಶತಮಾನಗಳ ಕತೆ ಮಿಶ್ರಿತವಾಗಿದೆ. 4 ಮೂಲೆಗಳಲ್ಲಿ ಎತ್ತರದ ಗೋಪುರಗಳು, ಮೇಲಿನಿಂದ ಕಾಣುವ ವಿಜಯಪುರದ ನೋಟ ಒಂದು ರಾಜಸ ಭಾವನೆ ನೀಡುತ್ತದೆ. ಓಕೆ, ಈಗ ನಮ್ಗೆ ಫುಲ್ ಎಲ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡಿ ಈಗ ನೀವು. ಓಕೆ, ಇವರು ನಮ್ಮ ದೇವೇಂದ್ರ ಬೀಳಿಗೆ ಅಂತೇಳಿ. ಇವರು ಇವರು ನಮ್ ದೊಡ್ಡಪ್ಪ ಹನುಮಂತ್ ಅಂತೇಳಿ ಬಾಂಬೆಯಿಂದ ಬಂದಿದ್ದಾರೆ. ಇವರು ಕಾಂಟ್ರಾಕ್ಟರ್ ಅಲ್ಲಿ ಬಾಂಬೆಯಲ್ಲಿ, ಅಲ್ಲಿಂದ ಇವತ್ತು ಬೆಳಿಗ್ಗೆ ಬಂದಿದ್ದಾರೆ. ಹಿಸ್ಟ್ರಿ ಬಗ್ಗೆ ತಪ್ಪು ಹೇಳಂಗಿಲ್ಲ, ಯಾಕಂದ್ರೆ ಪಕ್ಕದಲ್ಲಿ ನಮ್ ಸರ್ ಕೂತಿದ್ದಾರೆ, ನಮ್ದು ಪ್ರೈಮರಿ ಸಮಾಜ ಟೀಚರ್ ಇವರು. ನಮಸ್ತೆ ಸರ್. ನಮಸ್ತೆ. ಇವರು ಅಪ್ಪ HM ಹೆಡ್ ಮಾಸ್ಟರ್. ಈಗ ನಮ್ದು ಪ್ರೈಮರಿಯಲ್ಲಿ ಸಮಾಜ ಟೀಚ್ ಮಾಡ್ತಿದ್ರು ನಮ್ಗೆ. ಸೊ ಇವಾಗ ತಪ್ಪು ಹೇಳಿದ್ರೆ ಅಲ್ಲಿಂದ ಓದೇ ಬೀಳುತ್ತೆ ಮತ್ತೆ ನಮ್ಗೆ. ಅವರು ಪ್ರೀತಿ ಬೇಕರಿ ಮ್ಯಾನೇಜರ್ ಅವರು ಮಿಸ್ಟರ್ ವೆಂಕಟರಮಣ ಗೋವಿಂದ್ ಅಂತ ಹೇಳಿ. ಮತ್ತೆ ಅವ್ರ ಬಗ್ಗೆ ಅವರು ಸುನಿಲ್ ಅಂತ ಗೊತ್ತಲ್ಲ. ಹಾಗೆ ನಮ್ಮ ಮುಂದಿನ ನಿಲ್ದಾಣ ಹೋಗಿ ತಲುಪಿದ್ದು ಸೌಂದರ್ಯದ ಮೌನದಲ್ಲಿ ನಿಂತಿರುವ ಒಂದು ಅದ್ಭುತ, ಇತಿಹಾಸದ ನಾಜೂಕಾದ ಕಲಾಕೃತಿ, ಶಿಲ್ಪಕಲೆಯ ಕವಿತೆ. ಹೌದು, ಇಬ್ರಾಹಿಂ ರೋಜಾ. ಆದಿಲ್ ಶಾಹಿ ವಂಶದ ಆಡಳಿತಗಾರ 2ನೇ ಇಬ್ರಾಹಿಂ ಆದಿಲ್ ಶಾ ಅವರ ಸ್ಮರಣಾರ್ಥವಾಗಿ ನಿರ್ಮಿಸಲಾದ 17ನೇ ಶತಮಾನದ ವಾಸ್ತುಶಿಲ್ಪದ ಶ್ರೇಷ್ಠ ಉದಾಹರಣೆ. ಈ ಸ್ಮಾರಕ ನಿರ್ಮಿಸಲು ಪ್ರಾರಂಭವಾದದ್ದು 1580ರ ದಶಕದಲ್ಲಿ ಮತ್ತು 1627ರ ವೇಳೆಗೆ ಪೂರ್ಣಗೊಂಡಿತ್ತು ಎಂದು ಹೇಳಲಾಗುತ್ತದೆ. ಇಬ್ರಾಹಿಂ ರೋಜಾದಲ್ಲಿ 2 ಭಾಗಗಳಿವೆ, ಒಂದು ಸಮಾಧಿ ಮತ್ತೊಂದು ಮಸೀದಿ. ಮಧ್ಯದಲ್ಲಿ ಸಮತೋಲನ ತೋಟ, ಪ್ರತಿ ಕಲ್ಲಿನಲ್ಲೂ ನಾಜೂಕಾದ ಕೆತ್ತನೆ, ಪ್ರತಿ ಗೋಡೆಯಲ್ಲೂ ಸೂಕ್ಷ್ಮ ಕಲಾಕೃತಿ. ಇದು ಕೇವಲ ಕಟ್ಟಡವಲ್ಲ, ಶಿಲ್ಪಕಲೆಯ ಒಂದು ಕವಿತೆ. ಹಾಗೆ ನಮ್ಮ ಜರ್ನಿನ ನಾವು ಮುಂದುವರಿಸಿ ನಾವು ಹೋಗಿ ತಲುಪಿದ್ದು ಯುದ್ಧಗಳ ಮಧ್ಯೆ ಒಂದು ಸಾಮ್ರಾಜ್ಯ ತನ್ನ ಹೃದಯದಲ್ಲೇ ಸಂಗೀತವನ್ನು ಉಳಿಸಿಕೊಂಡಿದ್ದ ಸ್ಥಳಕ್ಕೆ. ಈ ಸ್ಥಳದ ಹೆಸರೇ ಸಂಗೀತ್ ಮಹಲ್.
ಇಂದು ಮೌನವಾಗಿದೆ, ಆದರೆ ಈ ಗೋಡೆಗಳೊಳಗೆ ಇನ್ನೂ ಒಂದು ಹಳೆಯ ರಾಗದ ಪ್ರತಿಧ್ವನಿ ಜೀವಂತವಾಗಿದೆ. ಹಾಗೆಯೇ ನಮ್ಮ ಜರ್ನಿ ಅಲ್ಲಿಂದ ಮುಂದುವರಿಯಿತು. ಆದಿಲ್ ಶಾಹಿ ಕಾಲ ವಿಜಯಪುರ ಯುದ್ಧಕ್ಕೆ ಸಜ್ಜಾಗುತ್ತಿತ್ತು. ಆದರೆ ಒಂದು ಭಯಾನಕ ಕತೆ ಈ ಜನರ ನಡುವೆ ಹರಡಿತು. ಯುದ್ಧಕ್ಕೆ ಹೊರಡುವ ಮೊದಲು ತಮ್ಮ ಪತ್ನಿಯರು ಶತ್ರುಗಳ ಕೈಗೆ ಸಿಗಬಾರದು ಎಂಬ ಭಯದಿಂದ ಅಫ್ಜಲ್ ಖಾನ್ ಅವರನ್ನು ಕೊಲ್ಲಿಸಿದನು. ಅದು ಕೇವಲ ಕಥೆನ ಅಥವಾ ಇತಿಹಾಸದ ಕತ್ತಲೆಯ ಸತ್ಯವ? ಇಂದು ವಿಜಯಪುರದಲ್ಲಿ ಒಂದೇ ಸ್ಥಳದಲ್ಲಿ ನಿಂತಿರುವ 63 ಸಮಾಧಿಗಳು ಈ ಪ್ರಶ್ನೆಯನ್ನು ಇನ್ನೂ ಮೌನದಲ್ಲೇ ಉಳಿಸಿವೆ. ಇದಾಗಿತ್ತು ನಮ್ಮ ಇವತ್ತಿನ ಜರ್ನಿ. ಪ್ರತಿ ದೃಶ್ಯದಲ್ಲೂ ಒಂದು ನೆನಪು, ಪ್ರತಿ ಕ್ಷಣದಲ್ಲೂ ಒಂದು ಕತೆ. ಈ ತರಹದ ಇನ್ನಷ್ಟು ಪ್ರಯಾಣಗಳು, ಕತೆಗಳು ಮತ್ತು ಸಿನಿಮ್ಯಾಟಿಕ್ ಮೊಮೆಂಟ್ಸ್ ಗಳನ್ನು ನೋಡ್ಬೇಕಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ನಲ್ಲಿ ಇನ್ನೊಂದು ಹೊಸ ಕಥೆಯ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜಾಗ್ರತೆಯಿಂದ ಇರಿ, ಕನಸುಗಳನ್ನ ಬೆನ್ನಟ್ತಾ ಇರಿ. ನಮಸ್ಕಾರ.